ಬೆಂಗಳೂರಿನಲ್ಲಿ ಯಾಕೋ ಈ ಪುಂಡರ ಅಟ್ಟಹಾಸ ನಿಲ್ಲುವ ಲಕ್ಷಣಗಳೇ ಕಂಡು ಬರ್ತಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ತಮ್ಮ ಪುಂಡತನವನ್ನ ಮೆರಿತಾ ಇದ್ದಾರೆ. ಮತ್ತೊಂದು ಘಟನೆ ಈಗ ಮುನ್ನೆಲೆಗೆ ಬಂದಿದೆ. ಅದು ಮನೆ ಮುಂದೆ ನಿಲ್ಲಿಸಿದ ಬೈಕ್ಗಳನ್ನ ರಸ್ತೆಗೆ ಬೀಳಿಸೋದು, ವಿಕೃತಿಯನ್ನ ಮೆರೆಯೋದು. ಕುಡಿದ ಮತ್ತಿನಲ್ಲಿ ಬೈಕ್ ಕೆಳಗೆ ಬೀಳಿಸಿದಾನೆ ಇಲ್ಲೊಬ್ಬ. ಕುವೆಂಪು ಮೆಟ್ರೋ ನಿಲ್ದಾಣ ಪ್ರಕಾಶ್ ನಗರದಲ್ಲಿ ಈ ರೀತಿಯ ಘಟನೆಗಳು ಏನೋ ಮಿಸ್ ಆಗಿ ಅಚಾತುರ್ಯವಾಗಿ ಆಗಿದೆ ಬಿಡಪ್ಪ ಅನ್ನಂಗಿಲ್ಲ. ಆ ಚಾಳಿನೇ ಹಂಗೆ ಕುಡಿದು ಬಿಡೋದು, ಸರಿಯಾಗಿ ತಲೆ ಏನು ಕೆಲಸ ಮಾಡಲ್ಲ ನೋಡಿ. ಅಲ್ಲಿ ಆತನಿಗೆ ನಿಂತ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ, ನಿಂತ್ಕೊಳ್ಳೋಕ್ಕಾಗ್ದಲೇ ಕೆಳಗೆ ಬಿದ್ದು ಮತ್ತೆ ಮೇಲೆದ್ದು ಅಲ್ಲಿ ಸುಮ್ಮನೆ ಅದ್ರ ಪಾಡಿಕೆ ಪಾರ್ಕ್ ಆಗಿದ್ದ ಬೈಕ್ನ ಅಥವಾ ವೆಹಿಕಲ್ನ ಕೆಳಗೆ ಬೀಳಿಸೋದು. ಅದು ಯಾವ ರೀತಿ ವಿಕೃತಿ ಖುಷಿ ಸಿಗುತ್ತಪ್ಪ ಒಬ್ಬೊಬ್ರಿಗಂತೂ. ತಲೆ ನೆಟ್ಟಗಿದೆಯೋ ಇಲ್ವೋ ಅಲ್ಲಿ ನೋಡಿ. ಅಲ್ಲಿ ಏನಂತಾರೆ ಇದಕ್ಕೆ, ಏನೋ ಅಪ್ಪಿ ಕೈ ಮಿಸ್ ಆಗಿ ಟಚ್ ಆಯ್ತೋ ಬಿತ್ತೋ ಅಂದ್ರೆ ಅದೊಂಥರ. ಆತನಿಗೆ ನಡ್ಕೊಂಡು ಹೋಗೋಕೆ ಆಗ್ತಿಲ್ಲ, ಆ ರೀತಿಯ ಕಂಟು ಪೂರ್ತಿ ಕುಡ್ದಿದ್ದಾನೋ ಏನೋ ಗೊತ್ತಿಲ್ಲ ಆ ಪುಣ್ಯಾತ್ಮ. ಆಮೇಲೆ ಆ ರೀತಿಯಾಗಿ ಪಾರ್ಕ್ ಮಾಡಿದ ವೆಹಿಕಲ್ಗಳನ್ನ ಬೀಳ್ಸೋಗೋದು. ಇದು ಯಾವುದೋ ಒಂದು ಕಡೆ ಆಗಿಲ್ಲ, ಇದು ಸದ್ಯಕ್ಕೆ ಕುವೆಂಪು ಮೆಟ್ರೋ ಸ್ಟೇಷನ್ ಮತ್ತೆ ಪ್ರಕಾಶ್ ನಗರದಲ್ಲಿ ಆಗಿದೆ. ಲೇಡೀಸ್ PG ಎದುರು ನಿಂತಿದ್ದ ಸ್ಕೂಟಿಗಳನ್ನ ಕೂಡ ಕಿಡಿಗೇಡಿಗಳು ಬೀಳಿಸ್ತಾ ಇದ್ದಾರೆ. ಅದು ಏನ್ ಚಾಳಿನೋ ಗೊತ್ತಿಲ್ಲ, ವಿಕೃತ ಒಂದು ಖುಷಿ ಪಡ್ತಾರೋ ವೆಹಿಕಲ್ಗಳನ್ನ ಕೆಳಗೆ ಬೀಳಿಸ್ ಗೊತ್ತಿಲ್ಲ. ಚೆನ್ನಾಗಿ ಗಾಡಿ ನೋಡ್ಕೊಂಡಿರೋರಿಗೆ ಒಂದು ಚಿಕ್ಕ ಪುಟ್ಟ ಸ್ಕ್ರಾಚ್ ಆದರೆ ಹೊಟ್ಟೆ ಉರಿಯುತ್ತೆ. ಇನ್ನು ಈ ರೀತಿಯಾಗಿ ಬೀಳಿಸಿ ಹ್ಯಾಂಡಲ್ ಕ್ರಾಸ್ ಆಗೋ, ಮಿರರ್ ಮುರಿದೋಗೋ, ಗಾಡಿ ಸ್ಕ್ರಾಚ್ ಆಗೋ ಆಗ್ಬಿಟ್ರೆ ಇವ್ರ ಮನೇದು ಏನು ಹೋಗ್ಬೇಕು ಹೇಳಿ. ಗಂಟು ಪೂರ್ತಿ ಕುಡಿಯೋದು, ಏನು ಅನ್ಸುತ್ತೋ ತಲೆಗೆ ಅದು ಆ ಕೆಲಸ ಮಾಡ್ಕೊಂಡು ಹೋಗೋದು. ಕಿಡಿಗೇಡಿಯ ಕೃತ್ಯ CC ಕ್ಯಾಮ್ರಾದಲ್ಲಿ ಸರಿಯಾಗಿದೆ. ಈಗ ಮತ್ತೊಂದು ಕಡೆ ಸಾರ್ವಜನಿಕ ಸ್ಥಳದಲ್ಲೇ ಯುವತಿಯ ಎದುರು ಯುವಕನೋರ್ಬ ಅಸಭ್ಯವಾಗಿ ವರ್ತಿಸಿರುವಂತಹ ಘಟನೆ ನಡೆದಿದೆ. ಮಹದೇವಪುರ ಪಾರ್ಕ್ ಎದುರು ನಡೆದಿರುವಂತಹ ಘಟನೆ ಇದು. ಕಾರನ್ನ ಪಾರ್ಕ್ ಮಾಡಿ ಕಾರ್ನಲ್ಲಿ ಯುವತಿ ಆಕೆ ಪಾಡಿಗೆ ಆಕೆ ಕುಳಿತಿದ್ಲು. ಆ ಟೈಮಲ್ಲಿ ಕಾರಿನ ಮುಂಭಾಗದಲ್ಲಿ ಬಂದ ವ್ಯಕ್ತಿಯೋರ್ವ ಅಸಭ್ಯವಾಗಿ ವರ್ತಿಸಿದ್ದಾನೆ. ಇದರಿಂದ ಆತಂಕಗೊಂಡ ಯುವತಿ ಡೋರ್ ಲಾಕ್ ಮಾಡ್ಕೊಂಡಿದ್ದಾಳೆ ಕಾರದು. ಬಳಿಕ ಕಾರಿನ ಬಳಿ ಬಂದ ಅಪರಿಚಿತ ವ್ಯಕ್ತಿ ಕಾರಿನ ಸುತ್ತ ಓಡಾಡ್ದ. ಭಯಭೀತಗೊಂಡ ಆಕೆ ಕಾರಿನ ಸ್ಟೇರಿಂಗ್ ಕೆಳಗೆ ಅವುತ್ಕೊಂಡ್ಲು. ಪಾಪ ಆಕೆಯ ಸ್ನೇಹಿತರೊಬ್ರು ಬಂದ ನಂತರ ಕಾರ್ನಿಂದ ಆಕೆ ಕೆಳಗಿಳ್ತಿದ್ದಾಳೆ. ತಾನು ಅನುಭವಿಸಿದ ಸಮಸ್ಯೆಯನ್ನ ಟ್ವಿಟರ್ನಲ್ಲೂ ಕೂಡ ಟ್ವೀಟ್ ಮಾಡಿಕೊಂಡು ಹಂಚ್ಕೊಂಡಿದ್ದಾಳೆ. ಜನವರಿ 5ನೇ ತಾರೀಕು ನಡೆದಿರುವಂತಹ ಘಟನೆ. ಏನ್ ಹೇಳೋಣ, ಮೆಟ್ರೋದಲ್ಲೂ ಹಿಂಗೆ, ಕಾರ್ ಪಾರ್ಕ್ ಮಾಡ್ಕೊಂಡು ಸೈಡಿಗೆ ಹಾಕೊಂಡಾಗ್ಲೂ ಹೀಗೆ. ಹೆಣ್ಮಕ್ಳಿಗೆ ರಕ್ಷಣೆನೇ ಇಲ್ವಾ ಅಂತ ಯಾವ ಭಾಗದಲ್ಲೂ. ಜನವರಿ 22 ಕೋಟ್ಯಾನುಕೋಟಿ ಸಂಖ್ಯೆಯಲ್ಲಿ ರಾಮನ ಭಕ್ತರು ಆ ದಿನಕ್ಕಾಗಿ ಕಾಯ್ತಾ ಇದ್ದಾರೆ ತುದಿಗಾಲಲ್ಲಿ ನಿಂತು. ಹೀಗಿರುವಾಗ ರಾಜಕೀಯ ಪಕ್ಷಗಳು ಸಹಜವಾಗಿ ಎಲ್ಲಾ ವಿಚಾರಗಳ ರೀತಿಯಲ್ಲಿ ಇದನ್ನು ರಾಜಕೀಯ ಕೆಸರಾಟ ಮಾಡೋಕೆ ಪ್ರಯತ್ನಗಳಾಗ್ತಾ ಇದೆ ಅನ್ನುವಂಥದ್ದು ಪ್ರತಿದಿನ ಕಳೆದಂತೆ ಒಂದಲ್ಲ ಒಂದು ವಿಚಾರದಲ್ಲಿ ಸುದ್ದಿ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ವಿ. ಈಗ ಮಂತ್ರಾಕ್ಷತೆ ವಿಚಾರದಲ್ಲಿ ಪಾಲಿಟಿಕ್ಸ್. ನಾವು ರಾಮ ಭಕ್ತರು ಅನ್ನೋದಕ್ಕೆ ಕಾಂಗ್ರೆಸ್ ಸಮರ್ಥನೆ ಕೊಟ್ಟಿದೆ. ನಾವು ಕೂಡ ರಾಮ ಭಕ್ತರೇ, ರಾಮ ಮಂದಿರಕ್ಕೆ ನಮ್ದು ಕೊಡುಗೆ ಇದೆ. ರಾಮ ಮಂದಿರದ ಬಾಗಿಲು ತೆಗ್ಸಿದೆ ನಾವಲ್ವಾ, ಪೂಜೆ ಮಾಡೋಕೆ ಅವಕಾಶ ಕೊಟ್ಟಿದ್ದೆ ನಾವು. ಮಹಾತ್ಮ ಗಾಂಧಿಗಿಂತ ದೊಡ್ಡ ರಾಮ ಭಕ್ತ ಇದ್ದಾರಾ? ಗಾಂಧಿ ಕಾಂಗ್ರೆಸ್ ಅಧಿನಾಯಕ ಅಂತ ಕಾಂಗ್ರೆಸ್ ಕ್ರೆಡಿಟ್ ಕ್ಲೈಮ್ ವಾರ್ ಶುರು ಮಾಡ್ಕೊಂಡಿದೆ. ಈಗ ರಾಮ ಮತ್ತು ಆತನ ಆದರ್ಶಗಳನ್ನ ಕಾಂಗ್ರೆಸ್ ಮೊದಲಿಂದಲೂ ಪಾಲಿಸ್ತಾ ಬಂದಿದೆ. ಕಾಂಗ್ರೆಸ್ ಆಡಳಿತದಲ್ಲಿ ಭಾರತದ ಹಳ್ಳಿಯಲ್ಲೂ ಲಕ್ಷಾಂತರ ರಾಮ ದೇಗುಲ ನಿರ್ಮಾಣ ಆಗಿದೆ. ರಾಮರಾಜ್ಯದ ಕನಸು ಕಂಡ ಮಹಾತ್ಮ ಗಾಂಧಿ ಕಾಂಗ್ರೆಸ್ ಅಧಿನಾಯಕರಾಗಿದ್ರು. ದೂರದರ್ಶನದಲ್ಲಿ ರಾಮಾಯಣದ ಸೀರಿಯಲ್ ಪ್ರಸಾರ ಮಾಡಿ ಮನೆಯೂ ರಾಮ್ಲಲ್ಲನನ್ನ ಕಣ್ತುಂಬಿಕೊಳ್ಳಂಗ್ ಮಾಡಿದ್ದೇ ನಾವು, ಅಂದ್ರೆ ನಮ್ಮ ಸರ್ಕಾರ. ಜನವರಿ 22ರಂದು ರಾಜ್ಯ ಮುಜರಾಯಿ ದೇಗುಲಗಳಲ್ಲಿ ಪೂಜೆಗೆ ಆದೇಶಿಸಿರೋದು ನಮ್ಮ ರಾಜ್ಯ ಸರ್ಕಾರ. ಹೀಗೆ ಸಾಲು ಕಾರಣಗಳನ್ನ ಕೊಟ್ಟು ಕಾಂಗ್ರೆಸ್ ರಾಮ ಮಂದಿರಕ್ಕೆ ನಮ್ಮ ಕೊಡುಗೆ ಏನು ಅನ್ನುವಂಥದ್ದನ್ನ ಕ್ಲೇಮ್ ಮಾಡ್ಕೊಳ್ಳೋಕೆ ಮುಂದಾಗಿದೆ. ಇನ್ನು ಪವಿತ್ರ ಪುಣ್ಯ ಭೂಮಿ ಅಯೋಧ್ಯೆಯಿಂದ ಪ್ರತಿ ಮನೆಗೂ ಕೂಡ ದಿವ್ಯ ಮಂತ್ರಾಕ್ಷತೆಯನ್ನ ಕೊಡಿಸುವಂತಹ ವಿಚಾರ ಅಥವಾ ತಲುಪಿಸುವಂತಹ ವಿಚಾರ ಏನಿದೆ, ಆ ಕೆಲಸ ಈಗಾಗಲೇ ಆಗ್ತಾ ಇದೆ. ಅಯೋಧ್ಯೆಯ ರಾಮನ ಪುಣ್ಯ ಭೂಮಿಯಲ್ಲಿ ಪೂಜೆ ಆಗಿರುವಂತಹ ಈ ಮಂತ್ರಾಕ್ಷತೆ ತಲುಪಿದಾಗ ಎಲ್ರಿಗೂ ಏನೋ ಒಂದು ರೀತಿ ಧನ್ಯತಾ ಭಾವ, ಅಪರಿಮಿತ ಭಕ್ತ ಭಾವ. ಬಹುತೇಕರಿಗೆ ಮಂತ್ರಾಕ್ಷತೆಯನ್ನ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ. ಹಾಗಿದ್ರೆ ಏನ್ ಮಾಡ್ಬೇಕು ಇದನ್ನ ಮಂತ್ರಾಕ್ಷತೆಯನ್ನ ನಿಮ್ ಕೈಗೆ ಸಿಕ್ಕಿದ್ದನ್ನ ನೋಡ್ತಾ ಹೋಗೋಣ. ಮಂತ್ರಾಕ್ಷತೆಯನ್ನ ಉಪಯೋಗಿಸೋದು ಹೇಗೆ? ಕೆಲವೊಬ್ರು ಅವರಿಗೆ ತೋಚಿದಂತಹ ರೀತಿಯಲ್ಲಿ ಅದನ್ನು ಉಪಯೋಗಿಸ್ತಾರೆ, ದೇವ್ರ ಮನೆಯಲ್ಲಿ ಇಡ್ತಾರೆ. ಬಟ್ ಹೇಗೆ ಅನ್ನುವಂಥದ್ದನ್ನ ಇನ್ನೊಂದ್ಸಲ ನೋಡೋಣ. ಅಕ್ಷತೆಯನ್ನ ಅಥವಾ ಮಂತ್ರಾಕ್ಷತೆಯನ್ನ ಮಂತ್ರಪೂರ್ವಕವಾಗಿ ಅಭಿಮಂತ್ರಿಸಿ ಕೊಡುವಂಥದ್ದೇ ಮಂತ್ರಾಕ್ಷತೆ ಆಗಿರುತ್ತೆ. ಹೇಗೆ ಇದನ್ನು ಉಪಯೋಗಿಸೋದು ಅಂತ ನೋಡ್ತಾ ಹೋಗೋಣ. ಮಂತ್ರಾಕ್ಷತೆ ಅಂದ್ರೆ ಏನು ಗೊತ್ತಾ? ಭಗವಂತನ ಪಾದದ ಮೇಲೆ, ಭಗವಂತನ ಕ್ಷೇತ್ರದಲ್ಲಿ, ಸನ್ನಿಧಾನದಲ್ಲಿ ಇಟ್ಟು ಅವುಗಳನ್ನು ಪೂಜಿಸಿ, ಅವುಗಳಲ್ಲಿ ಭಗವಂತನ ಸನ್ನಿಧಾನ ಬರುವ ಹಾಗೆ ಜಪತಪ ಪಾರಾಯಣಾದಿಗಳನ್ನು ಮಾಡಿ ಸ್ವೀಕಾರ ಮಾಡ್ತಕ್ಕಂಥದ್ದು ಕೂಡ ಮಂತ್ರಾಕ್ಷತೆ ಅಂತ ಆಗ್ತಾ ಇದೆ. ಅಂತಹ ಮಂತ್ರಾಕ್ಷತೆ ಈಗಾಗಲೇ ಎಷ್ಟೋ ಜನದ ಮನೆಗೆ ತಲುಪುವುದೂ ಇದೆ ಕೆಲವೊಂದಿಷ್ಟು ಮನೆಗಳಿಗೆ. ಏನು ಮಾಡಬೇಕಪ್ಪ ಇದನ್ನ ಅಂದರೆ, ಅಂದಿನ ದಿವಸ ನಾವು ಬಂದಿರತಕ್ಕಂತಹ ಮಂತ್ರಾಕ್ಷತೆ ಅಂದರೆ ಅದು ಭಗವಂತನ ನಿರ್ಮಾಲ್ಯ, ಭಗವಂತನ ಪ್ರಸಾದ. ಎಷ್ಟೋ ಜನ ಪ್ರಸಾದ ಅಂದ್ರೆ ಏನು ಅಂದ್ಕೊಂಡಿದ್ದಾರೋ, ಊಟ, ಉಪಚಾರ, ಬರ್ಫಿ, ಯಾವುದೋ ಒಂದು ಸ್ವೀಟು, ಖಾದ್ಯ, ಕಲ್ಲು ಸಕ್ಕರೆ, ಖರ್ಜೂರ,
ಡ್ರೈ ಫ್ರೂಟ್ಸು ಇದು ಮಾತ್ರ ಪ್ರಸಾದ ಅಂತ ಅಲ್ಲ. ಮುಖ್ಯವಾಗಿ ಭಗವಂತನ ನಿರ್ಮಾಲ್ಯ, ಭಗವಂತನಿಗೆ ಸಮರ್ಪಣೆ ಮಾಡಿರತಕ್ಕಂತಹದ್ದು, ಅಭಿಮಂತ್ರಿಸಿರತಕ್ಕಂತಹದ್ದು, ಇವೆಲ್ಲವೂ ಕೂಡ ಭಗವಂತನ ನಿರ್ಮಾಲ್ಯ ಪ್ರಸಾದ ಅಂತಾಗ್ತದೆ. ಇಂತಹ ಪ್ರಸಾದ ಮನೆಗೆ ಬಂದಾಗ ಒಂದು ವಿಧದಲ್ಲಿ ಸಾಕ್ಷಾತ್ ಭಗವಂತನೇ ನಮ್ಮ ಮನೆಗೆ ಬಂದ ಹಾಗೆ. ಅವುಗಳ ಮುಂದೆ ನಾವು ಒಂದು ಷೋಡಶೋಪಚಾರ ಪೂಜಾ ಕ್ರಮ ಅಂತ ಇದೆ, ಅದು ಗೊತ್ತಿದ್ದವರು ಆ ಕ್ರಮದಲ್ಲಿ ಷೋಡಶೋಪಚಾರ 16 ಉಪಚಾರಗಳಿಂದ ಪೂಜೆಯನ್ನು ಮಾಡಿ ತದನಂತರದಲ್ಲಿ ಅದನ್ನು ಶಿರಸ್ಸಿನಲ್ಲಿ ತಲೆ ಮೇಲೆ ಧಾರಣೆ ಮಾಡ್ತಕ್ಕಂತಹದ್ದು ಬಹಳ ವಿಹಿತವಾದದ್ದು ಮನೆಯಲ್ಲಿರತಕ್ಕಂಥ ಎಲ್ಲ ಜನರು. ಆಗದೇ ಇದ್ದವರು ಶ್ರೀರಾಮ್ ಜೈರಾಮ್ ಜೈ ಜೈರಾಮ್ ಅಂತ ಹೇಳಿ ಅರಿಶಿಣ ಕುಂಕುಮಗಳನ್ನು ಏರಿಸಿ ಆ ಮಂತ್ರಾಕ್ಷತೆಯ ಒಂದು ಪೊಟ್ಟಣ, ಒಂದು ಪಾಕೆಟ್ ಬರ್ತದೆ, ಒಂದು ಕಾಗದದ ಇದರಲ್ಲಿ ಮಂತ್ರಾಕ್ಷತೆ ಇರ್ತದೆ, ಅದಕ್ಕೆ ಅರಿಶಿಣ ಕುಂಕುಮ ಮಂತ್ರಾಕ್ಷತೆ ಪುಷ್ಪಗಳನ್ನು ಏರಿಸಿ ಕೈಲಾದ ಯಥಾ ವಿಹಿತ ಉಪಚಾರ ದ್ರವ್ಯೈಹಿ ಯಥಾ ಮಿಲಿತ ಸಂಭಾವಿತ ಉಪಚಾರ ದ್ರವ್ಯೈಹಿ ಅಂತ ಕರಿತೇವೆ. ಅಂದರೆ ಏನು ಆ ಸಮಯಕ್ಕೆ ನಮಗೆ ಅನುಕೂಲತೆಗಳು ಸಿಗುತ್ತದೋ ಅವುಗಳಿಂದ ಅರ್ಚನೆಯನ್ನು ಮಾಡಿ ನಮಸ್ಕರಿಸಿ ಅದನ್ನು ಶ್ರದ್ಧಾಭಕ್ತಿಯಿಂದ ರಾಮನ ಸನ್ನಿಧಾನ ಇರತಕ್ಕಂತಹ ಅಕ್ಷತೆ ಎಂಬುದಾಗಿ ಶಿರಸ್ಸಿನಲ್ಲಿ ಧಾರಣೆ ಮಾಡತಕ್ಕಂಥದ್ದು. ಮಾಡಿ ಆದ ನಂತರದಲ್ಲಿ ವಿಶೇಷವಾಗಿ ಭಗವನ್ ನಾಮಸ್ಮರಣೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಎಂಬುವ ಒಂದು ಸಾಮಾನ್ಯವಾದ ಎಲ್ಲರೂ ಸುಲಭವಾಗಿ ಪಠಿಸಬಹುದಾದಂತಹ ಮಂತ್ರವನ್ನು ಹೇಳ್ತಕ್ಕಂತಹದ್ದು, ಈ ಭಗವನ್ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಆಗದೇ ಇರೋರು ಹರೇ ರಾಮ ಅಂತ ಹೇಳಿ ಜೈ ಶ್ರೀರಾಮ್ ಅಂತ ಹೇಳಿ ಭಗವಂತನ ನಾಮಸ್ಮರಣೆಯೊಂದಿಗೆ ಈ ಮಂತ್ರಾಕ್ಷತೆಯ ಒಂದು ಉಪಯೋಗವನ್ನು ನಾವೆಲ್ಲರೂ ಕೂಡ ವಿಶೇಷವಾಗಿ ಮಾಡಿಕೊಳ್ಳಬೇಕು. ಏನು ಭಗವಂತನ ಮಂದಿರದ ಒಂದು ಭಾವಚಿತ್ರವನ್ನು ಏನು ಕೊಡ್ತಾ ಇದ್ದಾರೆ, ಭಗವಂತ ಗರ್ಭಗುಡಿಯಲ್ಲಿ ಪ್ರತಿಮೆಯಲ್ಲಿ ಒಂದು ರೂಪದಲ್ಲಿ ಸನ್ನಿಹಿತನಾದರೆ ಮತ್ತೆ ಇನ್ನೊಂದು ರೂಪದಲ್ಲಿ ಆ ಗೋಪುರದಲ್ಲಿ, ಆ ದೇವಸ್ಥಾನದ ಕಟ್ಟಡದಲ್ಲಿ ಮತ್ತು ವಿಶೇಷವಾಗಿ ಗೋಪುರದಲ್ಲಿರತಕ್ಕಂತಹ ಕಳಶದಲ್ಲಿ ಭಗವಂತ ವಿಶೇಷ ಸನ್ನಿಹಿತನಾಗಿರ್ತಾನೆ. ಕಳಶದ ದರ್ಶನವನ್ನು ಮಾಡೋದರಿಂದ, ಗೋಪುರದ ದರ್ಶನವನ್ನು ಮಾಡೋದರಿಂದ ಶಾಸ್ತ್ರದಲ್ಲಿ ಅತ್ಯಂತ ವಿಧವಾದಂತಹ ಮಹಾ ಪಾಪಗಳು, ಘೋರ ಅನರ್ಥಗಳು ನಾಶ ಆಗಿ, ಕಷ್ಟ ಕಾರ್ಪಣ್ಯಗಳು, ದುಷ್ಟಾನಿಷ್ಟಗಳು ನಾಶ ಆಗಿ ನಮ್ಮ ಮನೋಭಿಷ್ಟ ಸಿದ್ಧಿ ಆಗ್ತಾ ಇದೆ ಎಂಬುದಾಗಿ ಶಾಸ್ತ್ರ ತಿಳಿಸಿದೆ. ಆ ಕಾರಣದಿಂದಾಗಿ ಕೊಟ್ಟಿರತಕ್ಕಂತಹ ಭಾವಚಿತ್ರಕ್ಕೆ ಮಾಡ್ತಕ್ಕಂತಹ ಗೌರವ ಸಮರ್ಪಣೆ, ಅಕ್ಷತೆಗೆ ಮಾಡ್ತಕ್ಕಂತಹ ಗೌರವ ಸಮರ್ಪಣೆಯನ್ನು ಮಾಡಿ ಅದನ್ನು ತಲೆಯಲ್ಲಿ ಹಾಕಿಕೊಳ್ಳುವುದರಿಂದ ವಿಶೇಷವಾದಂತಹ ಅನುಕೂಲತೆಗಳಾಗ್ತಾ ಇದೆ. ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಜ್ಞಾನಯುತವಾಗಿ ವಿತ್ ನಾಲೆಜ್ ಮಾಡುವುದು ಒಳ್ಳೆಯದು ಎಂಬುದಾಗಿ ಎಲ್ಲ ಪಬ್ಲಿಕ್ಕಿಗೆ ಅನುಕೂಲ ಆಗಲಿ ಅಂತ ನಮ್ಮ ಪಬ್ಲಿಕ್ ಟಿವಿ ಮುಖಾಂತರವಾಗಿ ಈ ಮಂತ್ರಾಕ್ಷತೆಯ ಸದುಪಯೋಗವನ್ನು ಮಾಡಿಕೊಳ್ಳುವ ಧಾರ್ಮಿಕ ಪ್ರಕ್ರಿಯೆಯನ್ನು ಒಂದು ತಿಳಿಸುವ ಪ್ರಯತ್ನವನ್ನು ಮಾಡಿದ್ದೇವೆ. ಹರೇ ರಾಮ ಜೈ ಶ್ರೀರಾಮ್. ನಿಮಗೆ ವಿಶೇಷವಾಗಿ ಗೊತ್ತಿರ್ತದೆ, ನಮ್ಮ ಏರಿಯಾದಲ್ಲಿ ಇವತ್ತು ಮಂತ್ರಾಕ್ಷತೆ ಬರ್ತದೆ ಅನ್ನೋ ಒಂದು ನಿಮಗೆ ಸಂದೇಶವನ್ನು ಕೂಡ ಮೊದಲಿಗೆ ಕೊಟ್ಟಿರ್ತಾರೆ ಮೆಸೇಜನ್ನು. ದೇವರು ಏನಾದರೂ ಮನೆ ಬಾಗಿಲಿಗೆ ಬರ್ತಾ ಇದ್ದಾನೆ ಅಂತಂದರೆ ಒಂದು ಕ್ರಮ ಇದೆ. ಅಂದರೆ ಎಲ್ಲದಕ್ಕೂ ನಾವು ಗೌರವ ಕೊಡ್ತಕ್ಕಂಥದ್ದು ನಮ್ಮ ಕುಲಾಚಾರ ಪದ್ಧತಿಗಳ ತಕ್ಕ ಹಾಗೆ ಮಾಡಲೇಬೇಕು. ಆದರೆ 2 ಕ್ರಮಗಳನ್ನು ಶಾಸ್ತ್ರ ತಿಳಿಸಿದೆ. ಒಂದು ಸ್ವಯಂ ವ್ಯಕ್ತ ಕ್ಷೇತ್ರಗಳು, ಇನ್ನೊಂದು ಮೋಕ್ಷಪ್ರದ ಕ್ಷೇತ್ರಗಳು ಅಂತ. ಅದರಲ್ಲಿ ಅತ್ಯಂತ ಮೊದಲಿಗ ಕ್ಷೇತ್ರ ಅಂದರೆ ಅದು ಅಯೋಧ್ಯೆ ಅಂತ ಶಾಸ್ತ್ರ ತಿಳಿಸ್ತಾ ಇದೆ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ಪುರಿದ್ವಾರಾವತಿ ಚೈವ ಸಪ್ತೈತಾ ಮೋಕ್ಷದಾಯಕಾ ಎಂಬುದಾಗಿ ಶಾಸ್ತ್ರ ತಿಳಿಸಿರುವ ಹಿನ್ನೆಲೆಯಲ್ಲಿ ಈ 7 ಮುಕ್ತಿ ಕ್ಷೇತ್ರಗಳಲ್ಲಿ, ಮೋಕ್ಷಪ್ರದ ಕ್ಷೇತ್ರಗಳಲ್ಲಿ ಮೊದಲನೆಯ ಕ್ಷೇತ್ರ, ಅತ್ಯಂತ ಪ್ರಥಮ ಕ್ಷೇತ್ರ ಅಂದರೆ ಅದು ಅಯೋಧ್ಯೆ. ಅಂತಹ ಅಯೋಧ್ಯೆಯಿಂದ ಬರತಕ್ಕಂತಹ ಒಂದು ರಾಮನ ಅನುಗ್ರಹ ರೂಪವಾದ, ರಕ್ಷಾ ಕವಚ ರೂಪವಾದಂತಹ ಒಂದು ಮಂತ್ರಾಕ್ಷತೆ ಅಂತಕ್ಕಂಥದ್ದು ಬರ್ತಾ ಇದೆ. ಅದು ಬರುವಾಗ ನಾವು ನಮ್ಮ ಏನಾದರೂ ಈಗ ಹೀಗೆ ಹಿಂದೆ ಊರಿನಲ್ಲಿ ನಗರಗಳು ಅಂತ ಇರ್ತಿತ್ತು, ಓಣಿಗಳು ಅಂತ ಇರ್ತಿತ್ತು. ಅದರ ಮಹಾದ್ವಾರದಿಂದಲೇ ಸಂಭ್ರಮದಿಂದ ಮಂಗಳಪ್ರದವಾಗಿ ನಾವು ಸುಸಂಸ್ಕೃತವಾದ ಬಟ್ಟೆಯನ್ನು ಮೊದಲು ಧರಿಸಬೇಕು. ಒಳ್ಳೆ ಬಟ್ಟೆಯನ್ನು ಧರಿಸಿ, ಸುಸಂಸ್ಕೃತವಾದ ಬಟ್ಟೆಗಳನ್ನು ಧರಿಸಿ, ಹಣೆಯಲ್ಲಿ ತಿಲಕವನ್ನು, ನಾಮವನ್ನು ಹಚ್ಚಿಕೊಂಡು